ಎಲ್ಲಾ ದಾಖಲೆ ಇದೆ, ಒಂದು ಲೋನ್ ಕೊಡಿ ಅಂತ ಬೇಡಿದ್ರು ಕೆಲವರಿಗೆ ಬ್ಯಾಂಕ್ನಲ್ಲಿ ಸಾಲ ಸಿಗಲ್ಲ. ಆದ್ರೆ ಇಲ್ಲೊಬ್ಬ ಆಸಾಮಿ ಬ್ಯಾಂಕ್ಗಳಿಗೆ ಯಾಮಾರಿಸಿದ್ದಾನೆ. ಒಂದು ಮನೆ ಮೇಲೆ 21 ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ದಾನೆ. ಮನೆ ಮೇಲೆ 16 ಬ್ಯಾಂಕ್ಗಳ ಬರಹ, ಸಾಲು ಸಾಲು ನೋಟಿಸ್ಗಳು. ಈ ಮನೆ ಮಾಲೀಕ ಮಾಡಿರೋ ಖತರ್ನಾಕ್ ಕೆಲಸದಿಂದ ಬ್ಯಾಂಕ್ಗಳಿಗೆ ತಲೆನೋವು ಶುರುವಾಗಿದೆ. ಕೈ ಹಿಸುಕಿಕೊಳ್ತಿದ್ದಾರೆ. ಒಂದೇ ಮನೆ ಮೇಲೆ 21 ಬ್ಯಾಂಕ್ಗಳಿಂದ ಸಾಲ. ಮಾಲೀಕ ಎಸ್ಕೇಪ್, ಮನೆ ಹರಾಜಿಗೆ ಪೈಪೋಟಿ. ಎಲ್ಲ ದಾಖಲೆ ಇದ್ರೂ ಬ್ಯಾಂಕ್ಗಳಲ್ಲಿ ಸಾಲ ಸಿಗೋದು ಕಷ್ಟ. ಆದ್ರೆ ಇಲ್ಲಿ ನೋಡಿ, ಒಂದಲ್ಲ ಎರಡಲ್ಲ 21 ಬ್ಯಾಂಕ್ಗಳಿಗೆ ಒಂದೇ ಮನೆ ತೋರಿಸಿ ಸಾಲ ಪಡೆದಿದ್ದಾನೆ. ಈ ಮನೆ ಇರೋದು ಬೇಗೂರಿನಲ್ಲಿ. ಇದರ ಮಾಲೀಕ ಶ್ರೀಕಂಠಯ್ಯ. ಈತ ಒಂದು ಬ್ಯಾಂಕ್ನ ಕಣ್ತಪ್ಪಿಸಿ ಮತ್ತೊಂದು ಬ್ಯಾಂಕ್ನಲ್ಲಿ, ಮತ್ತೊಂದು ಬ್ಯಾಂಕ್ನ ಕಣ್ತಪ್ಪಿಸಿ ಮಗದೊಂದು ಬ್ಯಾಂಕ್ನಲ್ಲಿ, ಹೀಗೆ 21 ಬ್ಯಾಂಕ್ಗಳಿಂದ ಸುಮಾರು 5 ಕೋಟಿಯಷ್ಟು ಸಾಲ ಪಡೆದಿದ್ದಾನೆ. ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ನಿಂದ ಹಿಡಿದು ರಾಷ್ಟ್ರೀಯ ಬ್ಯಾಂಕ್ ವರೆಗೆ ಈ ಮನೆ ಮೇಲೆ ಸಾಲ ಪೀಕಿದ್ದಾನೆ. ಇದೀಗ ಸಾಲ ಮರುಪಾವತಿ ಮಾಡದೆ ಎಸ್ಕೇಪ್ ಆಗಿದ್ದಾನೆ. ಇದೀಗ ಬ್ಯಾಂಕ್ನವರು ಸಾಲು ಸಾಲಾಗಿ ನೋಟಿಸ್ ಅಂಟಿಸಿದ್ದಾರೆ. ಕಪ್ಪು ಬಣ್ಣದ ಪೇಂಟ್ನಲ್ಲಿ ಈ ಮನೆ ನಮ್ದು ಅಂತ ಬರಹ ಬರೆದಿದ್ದಾರೆ. ಅಂದರೆ ನನಗೂ ಇದೊಂಥರ ಆಶ್ಚರ್ಯ. ಯಾಕೆಂದರೆ ನಮ್ಮ ಒಂದು ಇದರಲ್ಲೇ ಸಹ ಯಾವತ್ತೂ ಸಹ ಈ ಥರದ್ದು ಒಂದು ಸುದ್ದಿನೂ ಸಹ ನಮ್ಗೆ ಗೊತ್ತಿರಲಿಲ್ಲ, ನೋಡಿರಲಿಲ್ಲ. ಅಷ್ಟು ಬ್ಯಾಂಕ್ಗಳಲ್ಲಿ ಇವರು ಹೇಗೆ ಸಾಲ ತೊಗೊಂಡ್ರು, ಅವ್ರು ಬ್ಯಾಂಕ್ನವ್ರು ಹೇಗೆ ಕೊಟ್ಟರು, ಆಮೇಲೆ ಒಬ್ಬ ವ್ಯಕ್ತಿಯ ಆಧಾರ್ ಕಾರ್ಡನ್ನ ಪ್ರತಿಯೊಂದು ಬ್ಯಾಂಕಲ್ಲೂ ತೊಗೊತಾರೆ, ಅದೆಲ್ಲ ಕಡೆ ಲಿಂಕ್ ಆಗಿರುತ್ತೆ. ಆ ಥರ ಇದ್ದಾಗ ಬ್ಯಾಂಕ್ಗಳಿಗೆ ಹೇಗೆ ಮೋಸ ಮಾಡ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಬೇರೆ ಏನಾದ್ರು ಮರ್ಮ ಇದೆಯೋ ಗೊತ್ತಿಲ್ಲ ಸರ್ ನನಗೆ. ವಿಪರ್ಯಾಸ ಅಂದ್ರೆ, ಒಂದು ಬ್ಯಾಂಕ್ನವರು ಗೇಟ್ ಸೀಲ್ ಮಾಡಿದ್ರೆ ಮತ್ತೊಂದು ಬ್ಯಾಂಕ್ನವರು ಮನೆಗೆ ಬೀಗ ಜಡಿದಿದ್ದಾರೆ. 21 ಬ್ಯಾಂಕ್ಗಳ ನಡುವೆ ಮನೆ ಹರಾಜಿಗೆ ಪೈಪೋಟಿ, ತಿಕ್ಕಾಟ ಶುರುವಾಗಿದೆ. ಇದು ಹೇಗೆ ಇತ್ಯರ್ಥವಾಗುತ್ತೋ ನೋಡ್ಬೇಕು. ಕಿರಣ್ ಸೂರ್ಯ, TV9 ಬೆಂಗಳೂರು.